ಹಾಯ್ ಗೈಸ್, ನಮಸ್ಕಾರ. ಇವತ್ತಿಂದು ಏನ್ ಟಾಪಿಕ್ ಅಂದ್ರೆ, ಇವತ್ತು ನಾವು ದಾವಣಗೆರೆ ಪಾಡ್ಕಾಸ್ಟ್ ಮಾಡ್ತಿದೀವಿ, ಫೀಡ್ ದ್ಯಾಟ್, ಎಲ್ಲಿ ನಾನು ದಾವಣಗೆರೆ ಬಗ್ಗೆ ಪಪ್ಪಾಗ ಕ್ವೆಶನ್ಸ್ ಕೇಳ್ತೀನಿ ಅಂಡ್ ಅವ್ರು ಅದನ್ನ ಆನ್ಸರ್ ಮಾಡ್ತಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, ನೀವು ಯಾವ ವರ್ಷದಲ್ಲಿ ದಾವಣಗೆರೆನ ಕೆಲ್ಸಕ್ಕೋಸ್ಕರ ಬಿಟ್ಟಿದ್ದು? ಆ ಇಯರ್ಗೂ ಮತ್ತೆ ಇವಾಗ 2026 ಅಲ್ಲಿ ಇರೋ ದಾವಣಗೆರೆಗೂ ಬಿಗ್ಗೆಸ್ಟ್ ವ್ಯತ್ಯಾಸ ಏನು? ದಾವಣಗೆರೆ ಬಿಟ್ಟಿದ್ದು 1992, ವಾಪಸ್ ಬಂದಿದ್ದು 2023. ಇವೆರಡರ ಮಧ್ಯೆ ತುಂಬ ವ್ಯತ್ಯಾಸ ಏನಾಗಿದೆ ಅಂದರೆ, ಮೊದಲು ದಾವಣಗೆರೆ ಒಂದೇ ವಿಧಾನಸಭಾ ಕ್ಷೇತ್ರ ಇತ್ತು, ಇವಾಗ ಎರಡಾಗಿದೆ. ಅದು ಮೊದಲೇ ವ್ಯತ್ಯಾಸ. ಎರಡನೇದೇನೆಂದರೆ, ಟಾರ್ ರೋಡ್ಗಳೆಲ್ಲ ಹೋಗಿ ಸಿಮೆಂಟ್ ರೋಡ್ ಆಗಿದೆ. ಆದರೆ ಸಿಮೆಂಟ್ ರೋಡ್ನ ಕೆತ್ತಿ ಮತ್ತೆ ಕೆಲಸ ಮಾಡ್ತಾನೆ ಇರ್ತಾರೆ. ಮುನ್ಸಿಪಾಲ್ಟಿನಲ್ಲಿ ತುಂಬ ದುಡ್ಡಿದೆ, ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗ್ತಾ ಇಲ್ಲ. ಮತ್ತೆ ಏನ್ ಥಿಂಗ್ ಯಾವ್ದು ಮೊದ್ಲಿನ ದಾವಣಗೆರೆಯಲ್ಲಿ ಮತ್ತೆ ಇವಾಗಿನ ದಾವಣಗೆರೆಯಲ್ಲಿ ಸೇಮ್ ಇದೆ? ಮೊದ್ಲಿನ ದಾವಣಗೆರೆಯಲ್ಲಿ ಇವತ್ತಿನ ದಾವಣಗೆರೆಯಲ್ಲಿ ಸೇಮ್ ಅಂದ್ರೆ, ಓಲ್ಡ್ ಸಿಟಿನಲ್ಲಿ ತಿಂಡಿಗಳು ಹಂಗೆ ಇದಾವೆ. ನ್ಯೂ ಸಿಟಿನಲ್ಲಿ ಮೋರ್ ದೆನ್ 80% ಮೈಗ್ರೇಟೆಡ್ ಪಾಪ್ಯುಲೇಷನ್ ಇದೆ. ದೇ ಆರ್ ನಾಟ್ ಬಾರ್ನ್ ಇನ್ ದಾವಣಗೆರೆ, ದೇ ಮೂವ್ಡ್ ಔಟ್ ಫ್ರಮ್ ಸಮ್ವೇರ್ ಎಲ್ಸ್. ನಿಮಗೆ ಮೂವೀಸ್ ಇಷ್ಟ ಅಲ್ಲ? ಮೊದ್ಲು ದಾವಣಗೆರೆಯಲ್ಲಿ ಎಷ್ಟು ಥಿಯೇಟರ್ಸ್ ಇದ್ವು ನೀವು ದಾವಣಗೆರೆ ಬಿಟ್ಟು ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆ, ಮತ್ತೆ ಇವಾಗ ಎಷ್ಟಿದಾವೆ? ಥಿಯೇಟರ್ ಅವಾಗ ಮೋಸ್ಟ್ಲಿ 18-19 ಥಿಯೇಟರ್ಸ್ ಇದ್ವು. ಹೆಸರುಗಳು ಅಂದ್ರೆ ಚಾಮುಂಡೇಶ್ವರಿ, ಯಜಮಾನ್, ಅಮಿತ್, ತ್ರಿನೇತ್ರ, ಗೀತಾಂಜಲಿ, ಪುಷ್ಪಾಂಜಲಿ, ಪದ್ಮಾಂಜಲಿ, ಶಾಂತಿ, ಬಾಲಾಜಿ, ಗಿರಿ, ಮೋತಿ, ಅರುಣ ಟಾಕೀಸ್, ಶಿವಾಲಿ, ಇನ್ನು ಐ ಥಿಂಕ್ ಇನ್ಯಾವ್ದಾದ್ರು ಮಿಸ್ ಮಾಡಿದ್ದೀನ. ಐ ಥಿಂಕ್ ಇಲ್ಲ, ಮಿಸ್ ಆಗಿದೆ. ಅಶೋಕ ಟಾಕೀಸ್, ತ್ರಿನೇತ್ರ, ಅಶೋಕ ಟಾಕೀಸ್, ಗೀತಾಂಜಲಿ ಹೇಳಿದೆ, ಗೀತಾಂಜಲಿ, ಪುಷ್ಪಾಂಜಲಿ, ಪದ್ಮಾಂಜಲಿ, ವಸಂತ ಟಾಕೀಸ್. ವಸಂತ ಟಾಕೀಸ್ ಅದ್ರಲ್ಲಿ ಇವಾಗ ವಸಂತ ಟಾಕೀಸ್ ನಡೀತಾ ಇದೆ. ತ್ರಿನೇತ್ರ ಮತ್ತೆ ಅಶೋಕ ನಡೀತಾ ಇದೆ. ಗೀತಾಂಜಲಿ ನಡೀತಾ ಇದೆ. ಅರುಣ ಇಲ್ಲ, ಬಂದಾಗಿದೆ. ಅಶೋಕ್ ನಡೀತಾ ಇದೆ. ಗೀತಾಂಜಲಿ ಇದೆ. ಇವಾಗ ಒಂದು 4-5 ಥಿಯೇಟರ್ ನಡೀತಾ ಇದೆ. ವಸಂತ ಟಾಕೀಸ್ ಆನ್ ಆಫ್ ನಡೀತಾ ಇರುತ್ತೆ, ರೆಗ್ಯುಲರ್ ನಡೆಯಲ್ಲ. ಬಟ್ ಮಲ್ಟಿಪ್ಲೆಕ್ಸ್ ಬಂದಿದೆ, ಸಿಂಗಲ್ ಸ್ಕ್ರೀನ್ಸ್, 4 ಸ್ಕ್ರೀನ್ಸ್. ಐ ಥಿಂಕ್ ಇಟ್ ಈಸ್ ಬಿಯಾಂಡ್ ರೀಚ್ ಆಫ್ ಪೀಪಲ್. ಆದರೆ ಮೊದಲು ದಾವಣಗೆರೆಯಲ್ಲಿ ಯಾವ್ದಾದ್ರು ಒಂದು ಸಿನಿಮಾ ಚೆನ್ನಾಗಿ ಓಡಿದೆ ಅಂದರೆ, ಅದು ಹಾಕಿರೋ ದುಡ್ಡು ರಿಕವರಿ ಆಗಿದೆ ಅಂತ ಹೇಳಿ ಪ್ರೊಡ್ಯೂಸರ್ಗಳೇ ದಾವಣಗೆರೆಯಲ್ಲಿ ಓಡಿದ್ರೆ ಅವ್ರದ್ದು ಎಲ್ಲ ರಿಕವರಿ ಆಗಿದೆ ಅಂತ. ಯಾಕಂದ್ರೆ ಇಲ್ಲಿ ಸಿಟಿನಲ್ಲಿ 50 ವೀಕ್ಸ್, 100 ವೀಕ್ಸ್, 250 ವೀಕ್ಸ್ ತನಕ ಮೂವಿ ನಡೀತಾ ಇತ್ತು. ಈಗ ಆ ಥರ ಏನಿಲ್ಲ. ದಾವಣಗೆರೆ ಐ ಡೋಂಟ್ ಥಿಂಕ್ ಇವಾಗ ಮೇಜರ್ ಸಿನಿಮಾ ಬ್ಲಾಕ್ ಬಸ್ಟರ್ ಬಜೆಟ್ ಥರ ಏನಿಲ್ಲ. ಆ್ಯಂಡ್ ಪ್ರೊಡ್ಯೂಸರ್ಗೆ ಏನಂತ ಬ್ಯಾರೋಮೀಟರ್ ಇಲ್ಲ. ಈಗ ದಾವಣಗೆರೆ ಇದೆ ನೋ ಮೋರ್ ಬ್ಯಾರೋಮೀಟರ್ ಫಾರ್ ಮೂವೀಸ್. ಆಮೇಲೆ ಥಿಯೇಟರ್ ಅಲ್ಲಿ ಈಗ KBR ಡ್ರಾಮಾ ಥಿಯೇಟರ್ ಮತ್ತೆ ಗುಬ್ಬಿ ಥಿಯೇಟರ್, ಇನ್ನು 2-3 ಥಿಯೇಟರ್ ಇದ್ವು. ಇವಾಗ ಯಾವುದು ಆನ್ ಆಫ್ ಇದೆ, ಅದು ಕೂಡ ಅಷ್ಟಿಲ್ಲ. But still it's a very cultural people. I think next another 10-15 years people here will be a cultured one for movies and dramas. ನೆಕ್ಸ್ಟ್ ಕ್ವೆಶನ್, ದಾವಣಗೆರೆ ಬೆಣ್ಣೆ ದೋಸೆ ಯಾಕೆ ಅಷ್ಟು ಸ್ಪೆಷಲ್ ಆಯ್ತು, ಎಷ್ಟು ಫೇಮಸ್ ಆಯ್ತು, ಅಂಡ್ ಅದು ಬಾಕಿ ಸ್ಟೇಟ್ ಅಲ್ಲಿ ಸಿಗೋಂತ ದೋಸೆಗೆ ಯಾಕೆ ಡಿಫ್ರೆಂಟ್? ಬೆಣ್ಣೆ ದೋಸೆ ಅಂತ ಹೇಳಿ ಅದೇನು ಸ್ಪೆಷಲ್ ಏನಿಲ್ಲ. ಮೇ ಬಿ ಮೊದಲು 1913 ಏನು ದೋಸೆ ಮಾಡ್ತಿದ್ರು, ಅವಾಗ ಆ ದೋಸೆನಲ್ಲಿ ಲೋಕಲ್ ಮೇಡ್ ಬೆಣ್ಣೆನ ಯೂಸ್ ಮಾಡ್ತಾ ಇದ್ರು. ಅದು ಸ್ವಲ್ಪ ಸಾಲ್ಟಿ ಆಗಿರುತ್ತೆ. ಅದು ಸ್ಟಿಲ್ ಇಟ್ ಇಸ್ ಎ ಡಿಫ್ರೆಂಟ್ ವೆರೈಟಿ ಆಫ್ ದೋಸೆ ವರ್ಸಸ್ ಕಂಪೇರ್ಡ್ ಟು ಅದರ್ ದೋಸೆ. ಆ ಬೆಣ್ಣೆ ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಗ್ರೀಸಿ ಅನ್ಸುತ್ತೆ. ಬಟ್ ಎಲ್ಲರ ಅದನ್ನ ಹಾಕಿ ಮಾಡಲ್ಲ. ನನಗೆ ಇವಾಗೆಲ್ಲ ಬಟರ್ ಹಾಕಿ ಯೂಸ್ ಮಾಡ್ತಾರೆ. ಮೇ ಬಿ ಅಮೂಲ್ ಬಟರ್ ಈಸ್ ಆಡಿಂಗ್ ಇನ್ ಟು ದ. ಇದೊಂದು ಸ್ಟೋರಿ ಇದೆ.
ಚೆನ್ನಮ್ಮ ಅಂತ ಲೇಡಿ ಒಬ್ರು ಒಬ್ರು ಅವ್ರು ಆಕ್ಚುಲಿ ಇಲ್ಲಿ ಅವರಲ್ಲ, ಅವ್ರು ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿದ್ರು. ಅವ್ರು ತಮ್ದಿಬ್ರು ಮಕ್ಳಿಗೆ ಊಟ ಮಾಡಿಸ್ಬೇಕು ಅಂತ ಉಳ್ದಿದ್ದನ್ನೇ ನೆಂದಿಟ್ಟು ಅದನ್ನೇ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ದೋಸೆ ಮಾಡಕ್ಕೆ, ಮತ್ ಮನೆಯಲ್ಲೇ ಏನ್ ಬೆಣ್ಣೆ ಮಾಡಿದ್ರು ಉಳ್ದಿರೋದು ಹಾಲಿಂದ ಏನ್ ಕೆನೆ ಇದೆ ಅದನ್ನ ಮಾಡಿದ್ದು ಬಟರ್ನ್ನೇ ಯೂಸ್ ಮಾಡಿದ್ರು. ಸೊ ಅದು ಆ ಟೇಸ್ಟ್ ಕೊಟ್ಟಿತ್ತಲ್ಲ, ಅವ್ರು ಇಲ್ಲಿ ಮಾಡಿದ್ದಕ್ಕೆ ಆ ರೆಸಿಪಿ ಇಲ್ಲಿ ಮಾತ್ರ ಯೂಸ್. ಆಮೇಲೆ ಇದು ದಾವಣಗೆರೆ ಇಸ್ ಅರೌಂಡ್ 150 ಇಯರ್ಸ್ ಓಲ್ಡ್ ಹಿಸ್ಟ್ರಿ ಇದೆ. ಯಾಕಂದ್ರೆ ಅರಸೀಕೆರೆಗೆ ಹೋಗುವಾಗ ಇಲ್ಲಿ ಆಕ್ಚುಲಿ ಅವರ ಕುದುರೆಗಳಿಗೆ ಏನು ಅನಿಮಲ್ಸ್ ಇತ್ತು ಅವಕ್ಕೆಲ್ಲ ಇಲ್ಲಿ ಆಕ್ಚುಲಿ ಅವರು ವಾಟರ್ ಸಪ್ಲೈ ಅಂದ್ರೆ ವಾಟರ್ಗೋಸ್ಕರ ಕುಡಿಯೋದಕ್ಕೋಸ್ಕರ ನಿಲ್ಲಿಸ್ತಾ ಇದ್ರು. ಹಂಗೆ ನಿಲ್ಲಿಸುವಾಗ ಒಂದು ಕೆರೆಯಲ್ಲಿ ನಿಂತಾಗ ಅಲ್ಲಿ ವಿಗ್ರಹ ಸಿಕ್ಕಿದ್ದಕ್ಕೆ ಯಾವ ಪ್ಲೇಸ್ ಅಲ್ಲಿ ನೀವು ಕೆರೆಗಳನ್ನ ಕುದುರೆಗಳಿಗೆ ನೀರು ಕುಡಿಸ್ತೀರಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇದು ದೇವನಗರಿ, ಎಲ್ಲಿ ವಿಗ್ರಹ ಸಿಕ್ಕಿತ್ತು ಅದಕ್ಕೆ ದೇವನಗರಿ, ಆಮೇಲೆ ದಾವಣಗೆರೆ ಆಯ್ತು. ಸೊ ದಿಸ್ ಇಸ್ ದ ಹಿಸ್ಟ್ರಿ ಆಫ್ ದಾವಣಗೆರೆ. ಮತ್ತೆ ದಾವಣಗೆರೆಯಲ್ಲಿ ಇಷ್ಟೊಂದು ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್ ಯಾರೋ ಇದ್ದಾರೆ, ಅವರೆಲ್ಲ ತಮ್ದು ಇನ್ಸ್ಟಿಟ್ಯೂಟ್ ನ ದಾವಣಗೆರೆಯಲ್ಲೇ ಪರ್ಟಿಕ್ಯುಲರ್ಲಿ ಯಾಕೆ ಸ್ಟಾರ್ಟ್ ಮಾಡಿದ್ರು? ಮೊದಲು ಕರ್ನಾಟಕದಲ್ಲಿ 5 ನಗರಗಳು ಮಾತ್ರ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಫೇಮಸ್: ಧಾರವಾಡ, ಬೆಳಗಾಂ, ಮಂಗಳೂರು, ಬೆಂಗಳೂರು ಮತ್ತೆ ದಾವಣಗೆರೆ. ಸೊ ಅವಾಗೆಲ್ಲ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಷ್ಟು ಈಸಿಯಾಗಿ ಓಪನ್ ಆಗ್ತಿದ್ದಿಲ್ಲ. ಲೈಸೆನ್ಸಿಂಗ್ಸ್ ಆರ್ ವೆರಿ ಟಫ್. ಇವಾಗೆಲ್ಲ ಒಂದು ಬಿಲ್ಡಿಂಗ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ತೆಗಿಬಹುದು, ಬಿಲ್ಡಿಂಗ್ ಇಲ್ದಂಗೆ ಮೆಡಿಕಲ್ ಕಾಲೇಜ್ ತೆಗಿಬಹುದು. ಈಗ ಆ ತರ ಕಾಲೇಜ್ಗಳಿದಾವೆ. ಹಾಗಾಗಿ ಅವಾಗ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಇದ್ದಿದ್ದರಿಂದ ಹೊಸ ಜನರಿಗೆ ಅವಕಾಶ ಇದ್ದಿದ್ದಿಲ್ಲ. ಹಾಗಾಗಿ ಎಲ್ಲಿದೆ ಅಲ್ಲೇ ಜನ ಬಂದು ಓದ್ಬೇಕಾಗಿತ್ತು. ಆಮೇಲೆ ದಾವಣಗೆರೆಯಲ್ಲಿ ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ದಾನಿಗಳ ಊರು. ಸೊ ಇವತ್ತು ನೀವು ಯಾವ್ದೋ ಹಾಸ್ಪಿಟಲ್ ನೋಡ್ಬೋದು, ಸ್ಕೂಲ್ ನೋಡ್ಬೋದು, ಅಥವಾ ಸ್ಟೇಡಿಯಂ ನೋಡ್ಬೋದು, ಛತ್ರಗಳು ನೋಡ್ಬೋದು, ಎಲ್ಲ ದಾನ ಮಾಡಿರೋರೆ. ಎಷ್ಟೋ ಜನಕ್ಕೆ ಎಲ್ಲ ಓದಿಸಿರೋರೆ, ಎಲ್ಲ ಬಿಸ್ನೆಸ್ ಮನ್ಗಳೇ. ಈಗ ಬಳ್ಳಾರಿ ಸಿದ್ದಮ್ಮ ನೋಡಿದ್ರೆ ಹಾಗೆ ಅವರು ಮೊದ್ಲೇ MLA ಇದ್ರು, ಅವರು ಇಂಡಿಪೆಂಡೆಂಟ್ ಟೈಮಲ್ಲಿ ಅವರು ಎಷ್ಟೊಂದು ದಾನ ಮಾಡಿದ್ದಾರೆ. ಅಜ್ಜಂಪುರ್ ಶೆಟ್ರು, ಸುಶೀಲಮ್ಮ ಆಯ್ತು, ಅವ್ರು ಇದ್ದಾರೆ. ಆಮೇಲೆ ರಾಜನಹಳ್ಳಿ ಫ್ಯಾಮಿಲಿ ಅವ್ರು ಇದ್ದಾರೆ. ಸೊ ಇವರೆಲ್ಲ ಚಿಕ್ಕಟೇರಿ ಫ್ಯಾಮಿಲಿ ಅವ್ರು ಇದ್ದಾರೆ. ಇವರೆಲ್ಲ ಹೊರಗಡೆಯಿಂದ ಬಂದು ಇಲ್ಲಿ ಬಂದು ಜನಕ್ಕೆ ಹೆಲ್ಪ್ ಮಾಡಿರೋರೆ. ಹಾಗಾಗಿ ಅದೇ ತರ ಹರಿಹರದಲ್ಲಿ ನೋಡಿದ್ರೆ ಲಕ್ಷ್ಮಣರಾವ್ ಕಿರ್ಲೋಸ್ಕರ್ 1920s ಅಲ್ಲಿ ಬಂದು ಮೈಸೂರು ಮಹಾರಾಜರಿಂದ ಲ್ಯಾಂಡ್ ತಗೊಂಡು ಮಾಡಿ. ಹಾಗೆಲ್ಲ ಲೆಕ್ಕ ಹಾಕಿದ್ರೆ ಇಲ್ಲೆಲ್ಲ ದಾನಿಗಳಿಂದ ಮುಂದೆ ಬಂದಿರೋದು ಇದು. ಆ ದಾನಿಗಳು ಯಾರು ಕೊಡದಿದ್ರೆ ಎಜುಕೇಶನ್ ಇಷ್ಟು ಮುಂದೆ ಹೋಗ್ತಾ ಇಲ್ಲ. ನಾವು ಇಟ್ ಇಸ್ ಕಮರ್ಷಿಯಲೈಸ್, ಸೊ ವಿ ಡೋಂಟ್ ವಾಂಟ್ ಟು ಟಾಕ್ ಆನ್ ದಟ್. ಓಕೆ, ನಾವ್ ದಾವಣಗೆರೆ ಯೂತಿಗೆ ಜಾಬ್ ಸರ್ಚ್ ಮೇಲೆ ಒಂದ್ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ ಇಲ್ಲಿಂದ ಯೂತಿಗೆ? ಇಲ್ಲಿರೋ ಜನಕ್ಕೆ ಏನಂತ ಜಾಬ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ನೆಟ್ ಅಲ್ಲೇ ಅವ್ರ ಮಜವಾಗಿದ್ದಾರೆ. ಅದೇ ತರ ಲೈಫ್ ನಡೆಯುತ್ತೆ ಅನ್ಕಂತಿದ್ದಾರೆ. ಬಟ್ ನೀವು ಮುಂದೋಗ್ಬೇಕಂದ್ರೆ ನೀವೇ ಅವಕಾಶಗಳನ್ನ ಹುಡ್ಕೋಬೇಕು, ಯಾರು ಹೇಳೋದಿಲ್ಲ. ಅಪ್ಪ ಅಮ್ಮ ಹಾಕಿದ್ದ ಆಲದ ಮರದಲ್ಲಿ ಹೆಚ್ಚಿನ ದಿನ ಇರಕ್ ಆಗಲ್ಲ. ಸೊ ನೀವು ನಿಮ್ಮ ಅವಕಾಶ ನೀವೇ ಹುಡ್ಕೊಳ್ಳಿ. ಬೇಡ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ನೆಟ್ ಅಲ್ಲಿ ಎಲ್ಲಿ ತನ ನಿಮ್ ಲೈಫ್ ನಡೆಯುತ್ತೆ ಅಲ್ಲಿ ತನ ಹ್ಯಾಸ್ ಈಸ್ ಆಗಿ ಲೈಫ್ ಅನ್ನ ಮುಂದುವರ್ಸ್ಕೊಂಡು ಹೋಗಿ. ಓಕೆ, ಲಾಸ್ಟ್ ಕ್ವೆಶ್ಚನ್ ಇದು. ಸ್ಮಾರ್ಟ್ ಸಿಟಿ ದಾವಣಗೆರೆಗೂ ದೇವನಗರಿಗೂ ಇರೋ ವ್ಯತ್ಯಾಸ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಏನು ಡೆವಲಪ್ ಆಗಿಲ್ಲ. ಮೇ ಬಿ ದ ಲಾಟ್ ಆಫ್ ದ ಮನಿ ಗೋಸ್ ಇನ್ ಟು ದ ಸಿಸ್ಟಮ್. ಆದ್ರೆ ಅದರಿಂದ ಏನಂತ ಡೆವಲಪ್ಮೆಂಟ್ಸ್ ಏನಾಗಿಲ್ಲ. ಯಾಕಂದ್ರೆ 60 ವರ್ಷ ಕೆಳಗಿದ್ದ ಡ್ರೈನೇಜ್ ಸಿಸ್ಟಮಿಗೆ ಹೊಸ ಡ್ರೈನೇಜ್ ಸಿಸ್ಟಮ್ ಅನ್ನು ಆಡ್ ಮಾಡಿದ್ದಾರೆ. ಡ್ರೈನೇಜ್ ಸಿಸ್ಟಮ್ ಇಸ್ ಟೋಟಲಿ ಕೊಲಾಪ್ಸ್ಡ್. ಅದಕ್ಕೆ ಯಾವ ಬೇಕು ಮಳೆಗಾಲದಲ್ಲೆಲ್ಲ ಇದು ಬರುತ್ತೆ. ಆಮೇಲೆ ಅದು ಬಿಟ್ರೆ ನೆಕ್ಸ್ಟ್ ಟ್ರೀಸ್ ಎಲ್ಲ ಕಡಿಮೆ ಆಗಿದಾವೆ. ವೈಡ್ ರೋಡ್, ಆಮೇಲೆ ಹೊಸ ಕಾನೂನುಗಳು ಏನಿದೆ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಇಲ್ಲ. ಸುಮ್ಮನೆ ಎಕ್ಸ್ಪ್ಯಾನ್ಷನ್ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ರೆ ಏನಂತ ಡೆವಲಪ್ಮೆಂಟ್ಸ್ ಏನಿಲ್ಲ. ಸೊ ಹೇಳಿನಲ್ಲ, ಓಲ್ಡ್ ನ್ಯೂ ಸಿಟೀಸ್ ಆಲ್ಮೋಸ್ಟ್ ಆಲ್ ಮೈಗ್ರೇಟೆಡ್ ಪಾಪ್ಯುಲೇಷನ್. ಅವರಿಗೆ ಇಂಥವೆಲ್ಲ ಅವಶ್ಯಕತೆನೂ ಇಲ್ಲ. ಬಂದ್ರು ಮನೆ ಕಟ್ಕೊಂಡ್ರು ಇದ್ದಾರೆ ಅಷ್ಟೇ. ಓಲ್ಡ್ ಸಿಟಿ ನ್ಯೂ ಸಿಟಿನಲ್ಲಿ ಮತ್ತೆ ವ್ಯತ್ಯಾಸ ಏನಂದ್ರೆ, ಓಲ್ಡ್ ದಾವಣಗೆರೆ ಅಂದ್ರೆ ಅದು ಸ್ವಲ್ಪ ಗ್ರೀನ್ ಎಲ್ಲ ಇತ್ತು, ಆಮೇಲೆ ಫೆಸ್ಟಿವಲ್ ಮೂಡ್ ಇತ್ತು. ಅದು ಅಲ್ಲದೆ ಇನ್ನೊಂದೇನಂದ್ರೆ ಅರೌಂಡ್ 18-19 ಮಿಲ್ಸ್ಗಳಿದ್ವು. ಆ ಮಿಲ್ಸ್ಗಳಿರುವಾಗ 7ನೇ ತಾರೀಕಿಂದ 10ನೇ ತಾರೀಕು ತನಕ ಫೆಸ್ಟಿವಲ್ ಮೂಡ್ ಇರ್ತಿತ್ತು. ಬಿಕಾಸ್ ಎವ್ರಿ ಮಂತ್ ದರ್ ಇಸ್ ಅ ನ್ಯೂ ಮನಿ ಕಮಿಂಗ್ ಇನ್ ಟು ದ ಸಿಸ್ಟಮ್. ಈ ಒಂದು ಸಿಟಿಗೆ ಹೊಸ ದುಡ್ಡು ಬರ್ತಿತ್ತು ಇನ್ ಟರ್ಮ್ಸ್ ಆಫ್ ಸ್ಯಾಲರಿ. ಇವಾಗ ಇರೋ ದುಡ್ಡೇ ರೊಟೇಟ್ ಆಗುತ್ತೆ. ಸೊ ದೇರ್ ನೋ ನ್ಯೂ ಮನಿ ಇಸ್ ಕಮಿಂಗ್ ಇನ್ ಟು ದ ಸಿಸ್ಟಮ್.
ಹಾಗಾಗಿ ಸಿಟಿಯಲ್ಲಿ ಏನು ಡೆವಲಪ್ಮೆಂಟ್ಸ್ ಇಲ್ಲ ಎಕ್ಸೆಪ್ಟ್ ಕಾಂಕ್ರೀಟ್ಸ್ ಬರೀ ಬಿಲ್ಡಿಂಗ್ಗಳು. ಬಿಲ್ಡಿಂಗ್ಗಳು. ಇವತ್ತಿಗೋಸ್ಕರ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಇಷ್ಟೇ. ದಾವಣಗೆರೆಯಿಂದ ನೀವು ಬೇರೆ ಪರ್ಸ್ಪೆಕ್ಟಿವ್ ಇಂದ ನಾವು ನಿಮಗೆ ತೋರ್ಸಕ್ ಟ್ರೈ ಮಾಡಿದೀವಿ. ಇಲ್ಲಿಂದು ಬರೀ ದೋಸೆ ಆಮೇಲೆ ಫುಡ್ ಕೋರ್ಟ್ ಇದೆಲ್ಲ ಬಿಟ್ಟು ಇದ್ರ ಆಚೆ ಬಂದು ಒಂದು ಬೇರೆ ರೀತಿಯಲ್ಲಿ ನೀವು ಈ ಸಿಟಿನ ಹೇಗ್ ನೋಡ್ಬೋದು ಅಂತ ನಮ್ಮ ಪಪ್ಪ ನಮಗೆ ತೋರ್ಸ್ಕೊಟ್ರು. ಅಂಡ್ ಡೆವಲಪ್ಮೆಂಟ್ ಇನ್ನ ತುಂಬಾ ಸ್ಕೋಪ್ ಇದೆ. ಬೆಳಿತೀವಿ, ಬೆಳಿತಾ ಇರ್ಬೇಕು. ಅದನ್ನೇ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಈ ತರ ವ್ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.